ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರಾಸಿರಂಗ. ತಮಿಳ್ನಾಡು ಪೊಲಿಟಿಕ್ಸ್ನಲ್ಲಿ ಈಗ ದೊಡ್ಡ ಸೆನ್ಸೇಷನ್ ಕ್ರಿಯೇಟ್ ಆಗಿದೆ. ಸಿನಿಮಾ ಪರದೆ ಮೇಲೆ ಅಬ್ಬರಿಸ್ತಿದ್ದ ದಳಪತಿ ವಿಜಯ್ ಈಗ ರಿಯಲ್ ಪಾಲಿಟಿಕ್ಸ್ನಲ್ಲೂ ಕಿಂಗ್ ಆಗೋಕ್ಕೆ ರೆಡಿಯಾಗಿದ್ದಾರೆ. ಅವರ ಪಕ್ಷ ಟಿವಿಕೆ ಸದ್ಯ ಸರ್ಕಾರ ರಚಿಸೋಕ್ಕೆ ಫುಲ್ ತಯಾರಿ ನಡೆಸಿದೆ. ಆದರೆ ಇಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಅದೇನು ಅಂತ ಹೇಳ್ತೀನಿ, ವಿಡಿಯೋನ ಕೊನೆಯ ತನಕ ನೋಡ್ತಾ ಹೋಗಿ. ಗೆಳೆಯರೆ, ಮ್ಯಾಟ್ರ್ ಏನಪ್ಪ ಅಂತಂದರೆ, ತಮಿಳ್ನಾಡಲ್ಲಿ ಸರ್ಕಾರ ರಚಿಸೋಕ್ಕೆ ಬೇಕಾಗಿರೋ ಮ್ಯಾಜಿಕ್ ನಂಬರು 118. ಆದರೆ ವಿಜಯ್ ಅವರ ಟಿವಿಕೆ ಗೆದ್ದಿರೋದು 108 ಸೀಟ್ ಮಾತ್ರ. ವಿಜಯ್ ಅವರು 2 ಕಡೆ ಸ್ಪರ್ಧೆ ಮಾಡಿ ಗೆದ್ದಿದ್ದಾರೆ. ಹಾಗಾಗಿ ಒಂದು ಕಡೆ ರಾಜೀನಾಮೆಯನ್ನು ಕೊಡಲೇಬೇಕು. ಹಾಗೆ ಒಂದು ಕಡೆ ರಾಜೀನಾಮೆಯನ್ನು ಕೊಟ್ಟರೆ ಉಳಿಯೋ ಸೀಟು ಬರೀ 107 ಮಾತ್ರ. ಆದರೆ ಮೆಜಾರಿಟಿಗಿಂತ ಜಸ್ಟ್ 11 ಸೀಟ್ ಅಷ್ಟೇ ಕಡಿಮೆ ಇದೆ. ಇಲ್ಲಿವರೆಗೂ BJP ಈ ರೇಸ್ನಲ್ಲಿ ಇರಲಿಲ್ಲ. ಆದರೆ ಸಡನ್ನಾಗಿ ಎಂಟ್ರಿ ಕೊಟ್ಟಿರೋ BJP ಇಡೀ ಗೇಮನ್ನೇ ಚೇಂಜ್ ಮಾಡೋಕ್ಕೆ ಹೊರಟಿದೆ. BJPಯ ಈ ಚಾಣಕ್ಯ ನೀತಿ ವಿಜಯ್ ಅವರಿಗಂತೂ ಭರ್ಜರಿ ಗುಡ್ ನ್ಯೂಸನ್ನು ಕೊಟ್ಟಿದೆ. ಯಾಕಂದರೆ BJP ಈಗ ತಮಿಳುನಾಡಲ್ಲಿ ವಿಜಯ್ ಅವರ ನೇತೃತ್ವದ ಸರ್ಕಾರ ಬರಲಿ ಅಂತ ಬಯಸ್ತಾ ಇದೆ. ಇದಕ್ಕೋಸ್ಕರ BJP ತನ್ನ ಮಿತ್ರ ಪಕ್ಷವಾದ ಅಣ್ಣಾ DMK ಮೇಲೆ ಪ್ರೆಷರನ್ನು ಹಾಕ್ತಿದೆ. ನೋಡಿ ಸ್ವಾಮಿ, ನೀವು TVK ಜೊತೆ ಮೈತ್ರಿಯನ್ನು ಮಾಡಿಕೊಳ್ಳಿ ಅಂತ BJP ಒತ್ತಾಯವನ್ನು ಮಾಡ್ತಿದೆ. ಇದರಿಂದ ಅಣ್ಣಾ DMK ಫುಲ್ ಕನ್ಫ್ಯೂಷನ್ಗೆ ಸಿಲುಕಾಕೊಂಡಿದೆ. BJP ಯಾಕೆ ಈ ಥರ ಮಾಡ್ತಿದೆ ಅಂತ ಕೇಳಿದ್ರೆ ಅಲ್ಲಿ ಒಂದು ದೊಡ್ಡ ರಾಜಕೀಯ ಲೆಕ್ಕಾಚಾರನೇ ಇದೆ. ಕೇರಳದಲ್ಲಿ ಕಾಂಗ್ರೆಸ್ಸು ಆಲ್ರೆಡಿ ಕಮ್ಬ್ಯಾಕನ್ನು ಮಾಡಿದೆ. ಅದೇ ರೀತಿ ತಮಿಳುನಾಡಲ್ಲೂ ಕೂಡ ಕಾಂಗ್ರೆಸ್ ಕಿಂಗ್ ಮೇಕರ್ ಆಗಬಾರ್ದು ಅನ್ನೋದು BJPಯ ಪ್ಲ್ಯಾನ್. ಒಂದು ವೇಳೆ TVK ಮತ್ತು ಕಾಂಗ್ರೆಸ್ ಸೇರಿದರೆ BJPಗಂತೂ ಯಾವುದೇ ಥರದ ಲಾಭ ಇಲ್ಲ. ಅದಕ್ಕೆ TVK ಮತ್ತು ಅಣ್ಣಾ DMK ಒಂದಾಗಲಿ ಅನ್ನೋದು BJPಯ ಮಾಸ್ಟರ್ ಪ್ಲ್ಯಾನ್. ಇನ್ನೊಂದು ಕಡೆ ಅಣ್ಣಾ DMK ಒಳಗಡೆ ಈಗ ಸಿವಿಲ್ ವಾರೇ ಶುರುವಾಗಿದೆ. ಒಂದು ಬಣ ವಿಜಯ್ ಅವರಿಗೆ ಸಪೋರ್ಟ್ ಮಾಡೋಣ ಅಂತ ಹೇಳ್ತಿದ್ರೆ, ಇನ್ನೊಂದು ಬಣ ಇದಕ್ಕೆ ಅಪೋಸನ್ನು ಮಾಡ್ತಿದೆ. ಹಿರಿಯ ನಾಯಕಿ ಲೀಮಾ ರೋಸ್ ಮಾರ್ಟಿನ್ ಅವರು TVK ಜೊತೆ ಮಾತುಕತೆ ನಡೀತಿದೆ ಅಂತ ಬಹಿರಂಗವಾಗಿ ಹೇಳಿರೋದು ಪಾರ್ಟಿಯಲ್ಲಿ ದೊಡ್ಡ ಬಿರುಗಾಳಿಯನ್ನು ಎಬ್ಬಿಸಿದೆ. ಇದರಿಂದ ಅಣ್ಣಾ DMK ಪಾರ್ಟಿ ಮಹಾರಾಷ್ಟ್ರದ ಶಿವಸೇನೆ ಥರ 2 ಭಾಗ ಆಗೋ ಚಾನ್ಸ್ ಕೂಡ ಇದೆ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ವಿಜಯ್ ದಳಪತಿಯವರು ಗುರುವಾರ ಒಂದು ಇಂಪಾರ್ಟೆಂಟ್ ಮೀಟಿಂಗನ್ನು ಕರೆದಿದ್ದಾರೆ. 5 ಜನ ಕಾಂಗ್ರೆಸ್ ಶಾಸಕರು ಆಲ್ರೆಡಿ ವಿಜಯ್ ಅವರಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಮುಂದೆ ಬಂದಿದ್ದಾರೆ. ಆದರೂ ಕೂಡ 118 ನಂಬರ್ ರೀಚ್ ಮಾಡೋದು ಹೇಗೆ, ಹಾಗೆ ಶಾಸಕಾಂಗ ಪಕ್ಷದ ನಾಯಕ ಯಾರಾಗಬೇಕು ಅನ್ನೋದನ್ನು ಸಭೆಯಲ್ಲಿ ಡಿಸೈಡ್ ಮಾಡ್ತಾರಂತೆ. ಒಟ್ಟಿನಲ್ಲಿ ತಮಿಳ್ನಾಡು ಪೊಲಿಟಿಕ್ಸ್ ಈಗ ಒಂದು ಸಿನಿಮಾ ಕ್ಲೈಮ್ಯಾಕ್ಸ್ ಥರ ಇಂಟರೆಸ್ಟಿಂಗ್ ಆಗಿದೆ. ದಳಪತಿ ವಿಜಯ್ ಮುಖ್ಯಮಂತ್ರಿ ಕುರ್ಚಿ ಏರ್ತಾರ? BJPಯ ತಂತ್ರ ವರ್ಕ್ ಆಗುತ್ತಾ? ಇದ್ರ ಬಗ್ಗೆ ನೀವೇನಂತೀರಾ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇದೇ ಥರದ ಇಂಟ್ರೆಸ್ಟಿಂಗ್ ಅಪ್ಡೇಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.